ವೀಕ್ಷಕರೇ ನೋಡಿ, ನಾನೀಗ ಅಲ್ಲಿದ್ದೀನಿ. ಇದು ಹಿಮಾಲಯದ ಬೆಟ್ಟದ ತುದಿ. ಇದು ಕೇದಾರನಾಥದಲ್ಲಿರುವಂಥ ಮನೆಗಳು, ಜೊತೆಗೆ ನಾವು ಉಳ್ಕೋಬಹುದಾದಂಥ ಕೆಲವೊಂದು ಡೇರೆಗಳು ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಇದೇ ಕೇದಾರನಾಥ ದೇವಸ್ಥಾನ. 2013ರಲ್ಲಿ ಪ್ರಳಯ ಆಯ್ತಲ್ಲ, ಜಲಪ್ರಳಯ ಆಯ್ತಲ್ಲ, ಆವಾಗ ಇಲ್ಲಿಂದ ನೀರು ಕೊಚ್ಚಿಕೊಂಡು ಹೀಗೆ ಬಂದು ದೇವಸ್ಥಾನದ ಇಲ್ಲಿ ಹೀಗೆ ಬರುತ್ತೆ. ದೇವಸ್ಥಾನ ಏನು ಅಲ್ಗಾಡೋದಿಲ್ಲ. ದೇವಸ್ಥಾನದ ಹಿಂದೆ ಒಂದು ಕಲ್ಲಿರುತ್ತೆ, ಆ ಕಲ್ಲು ದೇವಸ್ಥಾನವನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇಲ್ಲಿ ಈ ಕಡೆ ಬಂದರೆ ನೋಡಿ, ಮಳೆ ಮತ್ತು ಹಿಮ ತುಂಬ ಜಾಸ್ತಿ ಇರುತ್ತೆ. ಈಗ ನಾನು ಮಳೆಗಾಲದಲ್ಲಿ ಬಂದಿರೋದು. ಇಲ್ಲೂ ನೋಡಿ, ಇಲ್ಲೂ ನಿಮ್ಗೆ ಕಾಣಿಸ್ತಿದೆ ನೋಡಿ, ಎಷ್ಟು ಕೊಚ್ಕೊಂಡು ಹೋಗಿದೆ ನೋಡಿ. ದರೆಗಳು ಕೊಚ್ಚಿ ಹೋಗ್ತಾ ಇರುತ್ತೆ. ಯಾವ ಕಡೆಯಿಂದ ನೀರು ಬರುತ್ತಂತ ಗೊತ್ತಾಗಲ್ಲ. ಹಾಗಾಗಿ ಕೇದಾರನಾಥನ ದರ್ಶನವನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ. ಹಿಮಾಲಯ ಅಂದ್ರೇ ಗರಿ ಒಂದ್ಸಲ ಆದರೂ ಬರಬೇಕು ಅಂತ ಅನಿಸುತ್ತೆ. ನೋಡಿ ಹೆಂಗಿದೆ ನೋಡಿ, ಕೇದಾರನಾಥನನ್ನು ಒಂದ್ಸಲ ಆದರೂ ನೀವು